ಪೌರಾಣಿಕ ಕಚ್ಚನ್ನು ಕೊಟ್ಟರೆ ಸ್ವಲ್ಪ ರಾಜರಿಗೆ ಹೆಚ್ಚಿನ ಗೌರವ ಇರುತ್ತದೆ. ಅವ್ರ ಹಿನ್ನೆಲೆಗೆ ಒಂಚೂರು ನಾವು ದೈವಿ ಸ್ಪರ್ಶೆ ಮಾಡಿದ್ರೆ ಜನಮಾನಸದಲ್ಲಿ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ನೋಡ್ಬೋದು ಅಂತ ತಪ್ಪೇ. ಹಾಗಾಗಿ ಅಲ್ಲೇನೋ ಅಂತಂದ್ರೆ ಹಿನ್ನೆಲೆ ಬರೆಯುವಾಗ ಅದಕ್ಕೆ ಒಂದು ಆರಂಭ ಅನ್ನೋದಕ್ಕೆ ಇಲ್ವೇ ಇಲ್ಲ. ಆ ರೀತಿಯಲ್ಲಿ ಕಥೆ ಹೇಳ್ಕೊಳ್ಬೋದು. ಅದನ್ನು ಓದಿದಂಥ ಅಲ್ವೇರು ಏನಲ್ಲ, ನಿಮಗೆ ಇತಿಹಾಸದ ಒಂದು ಗಂಧ ಗಾಳಿ ಗೊತ್ತಿಲ್ಲ, ಏನ್ರ ಕೇಳಿದ್ರೆ ನೀವು ಕಥೆ ಹೇಳಕ್ಕೆ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಆ ರೀತಿ ಇದ್ದಂಥ ಇತಿಹಾಸವನ್ನ ಮೊಟ್ಟ ಮೊದಲ ಬಾರಿಗೆ ಬರಿಬೇಕು ಅನ್ನುವಂಥ ಪ್ರಯತ್ನ ಮಾಡುವುದು ಯಾರಪ್ಪ ಅಂತಂದ್ರೆ ಪಾದ್ರಿಗಳು ಮೊಟ್ಟ ಮೊದಲ ಬಾರಿಗೆ ಭಾರತದ ಇತಿಹಾಸವನ್ನು ಬರೆಯುವ ಪ್ರಯತ್ನ ಮಾಡುವುದು. ಅದೇಗೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, 1498ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಯಾರು ಬಂದರೆ ಯುರೋಪಿಯನ್ ಬಂದರು. ಅದರಲ್ಲಿ ಫಸ್ಟ್ ಬಂದವರು ಯಾರು? ಪೋರ್ಚುಗೀಸ್ ಅಂತ ನೋಡ್ತೀವಿ ನಾವು. ಹೀಗೆ ವ್ಯಾಪಾರಕ್ಕೋಸ್ಕರ ಬಂದಂಥ ಯುರೋಪಿಯನ್ನರ ಜೊತೆಗೆ ಧರ್ಮ ಪ್ರಚಾರಕ್ಕಂತ ಕೂಡ ಒಂದು ಟೀಮ್ ಬಂತು. ಅವರು ಪಾದ್ರಿಗಳು ಅಂತ ಕರಿತೀವಿ, ಮಿಷನರಿಗಳು ಅಂತ ಕರಿತೀವಿ. ಹೀಗೆ ಧರ್ಮ ಪ್ರಚಾರಕ್ಕೆ ಬಂದಂಥ ಮಿಷನರಿಗಳು ಇಲ್ಲಿಯ ಸಾಮಾಜಿಕ ಧಾರ್ಮಿಕ ನೀತಿಗಳನ್ನು ನೋಡಿ ಇಲ್ಲಿಯ ಹಿನ್ನೆಲೆಯನ್ನ ತಿಳ್ಕೋಬೇಕು ಅಂತ ಹೇಳಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿಯ ವಿಚಾರಗಳನ್ನು ಅಧ್ಯಯನ ಮಾಡಕ್ಕೆ ಶುರು ಮಾಡಿ ತಮ್ಮದೇ ಆದಂತಹ ಒಂದು ಒಪಿನಿಯನ್ನಲ್ಲಿ ಭಾರತದ ಚರಿತ್ರೆಗೆ ಮುಂದುವರಿದು ಬಂದರು. ಹಾಗಾಗಿ ಭಾರತದ ಚರಿತ್ರೆಯನ್ನು ಬರೆಯುವುದಕ್ಕೆ ಶುರು ಮಾಡಿದಂಥ ಮೊಟ್ಟ ಮೊದಲಿಗೆ ಯಾರಪ್ಪ ಅಂತಂದ್ರೆ ಜೆಸುಯಿಟ್ ಪಾದ್ರಿಗಳು ಅಂತ ನೋಡ್ತೀವಿ. ಹಾಗಿದ್ರೆ ಅಧಿಕೃತವಾಗಿ ಭಾರತದ ಇತಿಹಾಸವನ್ನು ಕ್ರೋಢೀಕರಿಸಬೇಕು ಅನ್ನುವಂಥ ಕಲ್ಪನೆ ಯಾವಾಗ ಬಂದಪ್ಪ ಅಂತಂದ್ರೆ ಅದು 1784ರಲ್ಲಿ ಬೆಂಗಾಲಿ ಏಷಾಟಿಕ್, ಇದು ಬಹಳ ಇಂಪಾರ್ಟೆಂಟ್ ನೋಡಿ, ಬಹಳ ಸರಿ ಪ್ರಶ್ನೆ ಬಂದಿದೆ, ಸುಮಾರು ಸರಿ ಬಂದಿದೆ ಹೌದಾ. ದಿ ಬೆಂಗಾಲಿ ಏಷಾಟಿಕ್ ಸೊಸೈಟಿ ಅಂತ ಹೇಳಿ 1784ರಲ್ಲಿ ಇದು ಯಾರು ಸ್ಥಾಪನೆ ಮಾಡ್ತಾರೆ? ಎಸ್ ಸರ್ ವಿಲಿಯಂ ಜೋನ್ಸ್ ಅನ್ನುವರು. ಸರ್ ವಿಲಿಯಂ ಜೋನ್ಸ್ ಅನ್ನುವಂಥ ಒಬ್ಬ ವಿದ್ವಾಂಸ ಇದನ್ನ ಸ್ಥಾಪನೆ ಮಾಡ್ತಾರೆ. ಆಕ್ಚುಲಿ ಅಂತ ಏನಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಏನು ಕಲ್ಕತ್ತಾದಲ್ಲಿ 1773ರ ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಒಂದು ನ್ಯಾಯಾಲಯ ಅಂದ್ರೆ ಒಂದು ಆಧುನಿಕ ಮಾದರಿಯ ನ್ಯಾಯಾಲಯದ ಸ್ಥಾಪನೆ ಐತಲ್ಲ, ಅದಕ್ಕೆ ಜಡ್ಜ್ ಆಗಿ ಬಂದಂಥವ್ರು. ಓಕೆ, ಆರಂಭದಲ್ಲಿ ಬಂದಿದ್ದು ಎಲಿಜಾ ಇ ಇಂಪೆ ಅಂತ ಬರ್ತಾರೆ. ಸುಪ್ರೀಂ ಕೋರ್ಟಿನ ಮೊಟ್ಟ ಮೊದಲ ಜಡ್ಜ್ ಯಾವುದೋ ಬ್ರಿಟಿಷ್ ಸ್ಥಾಪನೆ ಮಾಡಿದಂಥ ಸುಪ್ರೀಂ ಕೋರ್ಟಿನ ಮೊಟ್ಟ ಮೊದಲ ಜಡ್ಜ್ ಆಗ್ತದೆ ಎಲಿಜಾ ಇ ಇಂಪೆ ಅಂತ ಹೇಳಿ. ಆ ಕೋರ್ಟಿಗೆ ನಂತರ 10 ವರ್ಷಕ್ಕೆ ಬಂದವರು ಯಾರು? ಸರ್ ವಿಲಿಯಂ ಜೋನ್ಸ್. ಇವರಿಗೆ ಸ್ವಲ್ಪ ಇತಿಹಾಸದ ಬಗ್ಗೆ ಜಾಸ್ತಿ ಆಸಕ್ತಿ. ಹಾಗಾಗಿ ಪ್ರಾಚೀನ ಭಾರತದ ಇತಿಹಾಸವನ್ನ ಎತ್ತಿ ತೆಗಿಬೇಕು ಅಂತ ಹೇಳಿ ಇವ್ರು ಏನ್ ಮಾಡಿದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಡೇಟ್ ಅಲ್ಲಿ ಭಾಷೆಯಲ್ಲಿರ್ತಕ್ಕಂಥ ಭಗವದ್ಗೀತೆ ಕೇಳಿದರೆ ಮನಸ್ಸಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಗವದ್ಗೀತೆಯನ್ನ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿರುವಂತಹ ವಿದ್ವಾಂಸ ಯಾವುದು ಅಂತಂದ್ರೆ ಸರ್ ವಿಲಿಯಂ ಜೋನ್ಸ್ ಅವರು. ಅನುವಾದ ಮಾಡಿದಾದ್ಮೇಲೆ ಅವರು ಈ ಒಂದು ಸಂಸ್ಥೆ ಉಂಟಾಗ್ತಾರೆ, ಈ ಬೆಂಗಾಲಿ ಏಷಿಯಾಟಿಕ್ ಸೊಸೈಟಿ ಅಂತೇಳಿ 1784 ಜನವರಿ ಉಂಟಾಗ್ತಾರೆ. ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ ಪ್ರಾಚೀನ ಭಾರತ